ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಗ್ರಾಮ ಪಂಚಾಯತ್ ಎದುರು ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ರಾಜ್ಯ ಬಜೆಟ್ನಲ್ಲಿ ಕರಾವಳಿ ಜಿಲ್ಲೆಗಳ ನಿರ್ಲಕ್ಷ್ಯ ಮಾಡಲಾಗಿದೆ ಹಾಗೂ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಕಾರ್ಯಕರ್ತರು ಆರೋಪಿಸಿದ್ದಾರೆ. ಬಿಜೆಪಿ ಬೈಂದೂರು ಮಂಡಳದ ವತಿಯಿಂದ ನಡೆದ ಪ್ರತಿಭಟನೆಯ ನೇತೃತ್ವವನ್ನು ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ವಹಿಸಿದ್ದರು. ಈ ಸಂದರ್ಭ ಪಿಡಿಒ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಸಂಪೂರ್ಣ ಮರೆತಿದೆ. ಬಜೆಟ್ನಲ್ಲಿ ಕರಾವಳಿ ಜಿಲ್ಲೆಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದಿದ್ದಾರೆ. ಎಲ್ಲ ಘನತೆಯನ್ನು ಕೂಡ ಹಾಳು ಮಾಡಿ ಪುನಃ ಎಲ್ಲ ಕೆದರಿ ಹಾಕಿದ್ದಾರೆ ಜನ ವಿರೋಧಿ ಸರ್ಕಾರ ಇದು. ಆದ್ದರಿಂದ ಜಲಜೀವನ ಮಿಷನ್, ನಮ್ಮ ಕರ್ನಾಟಕ ಸರ್ಕಾರದ ಜಲಜೀವನ ಮಿಷನ್ ನೋಡಿ, ಕೇರಳದಲ್ಲಿ ಕೂಡ ಯಾವುದೇ ಬಿಜೆಪಿ ಸರ್ಕಾರ ಇಲ್ಲ. ಅಲ್ಲಿ 58% ಮನೆಯಲ್ಲೂ ಕೂಡ ಕೇಂದ್ರ ಸರ್ಕಾರದ ಮೋದಿಜಿ ಅವರ ಜಲಜೀವನ ಮಿಷನ್ ಯೋಜನೆಯ ನೀರನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ರಾಜಕೀಯವನ್ನು ದುರುಪಯೋಗ ಪಡಿಸುವಂತ ದುರುದ್ದೇಶದಿಂದ ಈ ಯೋಜನೆಯನ್ನು ಮೊಟಕುಗೊಳಿಸುವ ಯೋಜನೆಯಿಂದ ನಮ್ಮ ತಾಲೂಕಿಗೆ ಬರಬೇಕಂತ ವರಾಯಿ ಯೋಜನೆಯನ್ನ ಮೊಟಕುಗೊಳಿಸಿ ವರಾಯಿ ಯೋಜನೆಗೆ ಬೇಕಾದಂತ ಎಲ್ಲ ಸವಲತ್ತನ್ನು ಮಾಡಿಕೊಂಡು ಜಲಜೀವನ ಯೋಜನೆ ಅಡಿಯಲ್ಲಿ ನಮ್ಮ ಎಲ್ಲ ಪಂಚಾಯತ್ಗಳಲ್ಲೂ ಕೂಡ ಪೈಪ್ ಯೋಜನೆಯನ್ನು ಹಾಕೊಂಡ್ರು ಕೂಡ ಆ ಪೈಪ್ ಯೋಜನೆ ಅಲ್ಲೇ ಮುಳುಗೊಂಡಿದೆ. ಬಿಟ್ಟರೆ ನೀರಿನ ವ್ಯವಸ್ಥೆಗೆ ವರಾಯಿ ಯೋಜನೆ ಓಪನ್ ಮಾಡಿಕೊಡುವಂತ ಸರ್ಕಾರ ಉಲ್ಟಾ ಬಿದ್ದಿದೆ. ಯೋಜನೆಗಳನ್ನ ಹಾಳು ಮಾಡುವಂತ ಕೆಲಸನೇ ಸರ್ಕಾರ ಮಾಡ್ತಿದೆ. ಯಾಕೋಸ್ಕರ? ಗ್ಯಾರಂಟಿಯನ್ನ ಉಳಿಸಲಿಕ್ಕೋಸ್ಕರ. ಇವಾಗ ಚುನಾವಣೆ ಹೋಗ್ತಾ ಇದ್ದಾರೆ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ, ಅಲ್ಲೂ ಕೂಡ ಇದೇ 5 ಗ್ಯಾರಂಟಿ ಹೇಳ್ತಿದ್ದಾರೆ. ಎಲ್ಲಿ ಕೇಳ್ತಾರೆ ನೋಡ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಅನುಭವಿಸ್ತಿರುವಂತ ನೀವು ಬೇಡ ಚಾಟಿಪಿಟಿಯನ್ನು ಕೇಳ್ಕೊಂಡು ನೋಡಿ, ಎನ್ನ ಕೇಳ್ಕೊಂಡು ನೋಡಿ, ಜಮಿನಿಯನ್ನ ಕೇಳ್ಕೊಂಡು ನೋಡಿ, ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದೆ ಅಂತೇಳಿ. ಅಷ್ಟು ನೋವಿದೆ. ಆದ್ರಿಂದ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಈ ಜನವಿರೋಧಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಕರ್ನಾಟಕಕ್ಕೆ ಬೇಕಾದಂತ ಎಲ್ಲ ಅನುಕೂಲಗಳನ್ನ, ಜನರಿಗೆ ಮಾಡಿರ್ತಕ್ಕಂಥ ವಿರೋಧಗಳನ್ನ ಪ್ರತಿಭಟಿಸಲಿಕ್ಕೋಸ್ಕರ ಈ ಕರ್ನಾಟಕದಲ್ಲಿ ಎಲ್ಲ ಬಡವರಿಗೂ ಕೂಡ ರೇಷನ್ ಕಾರ್ಡ್ ಆಗಲಿ, ಸಂಧ್ಯಾ ಸುರಕ್ಷೆ ಆಗಲಿ, ವಿಧವಾ ವೇತನ ಆಗಲಿ, ಜಲಜೀವನ ಮಿಷನ್ ಯೋಜನೆ ಆಗಲಿ ಹಾಗೂ ವಸತಿ ಯೋಜನೆ ಆಗಲಿ ಯಾವುದಾದರೂ ಒಂದನ್ನು ಕೂಡ ಮಾಡದೆ ಅವರ ಗ್ಯಾರಂಟಿ ಹಿಂದೆ ಹೋಗ್ತಾ ಇದ್ದಾರಲ್ಲ ಅಣ್ಣ, ಇದು ಸರ್ಕಾರನ?